ನಮಸ್ಕಾರ ವೀಕ್ಷಕರೇ. 2026 ಫೆಬ್ರವರಿ ತಿಂಗಳ ಧನಸ್ಸು ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಮುಂದಿನ ರಾಶಿ ಧನಸ್ಸು ರಾಶಿ. ಈ ಒಂದು ಧನಸ್ಸು ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ರಿಲಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಧನುಸು ರಾಶಿಯವರಿಗೆ ಈ ಶಿವರಾತ್ರಿಯ ಶಿವನ ಕೃಪೆ ಇದೆಯಾ ಅಂತ ನೋಡ್ತಾ ಹೋಗೋಣ. ನೋಡಿ, ರಾಶಾಧಿಪತಿಯಾದಂತಹ ಗುರು ಆಲ್ರೆಡಿ ಸಪ್ತಮ ಭಾವದಲ್ಲೇ ಕುಳಿತೇನೆ. ಯಾಕಂದ್ರೆ ಈ ಒಂದು ಧನುಸು ರಾಶಿಗೆ ಚತುರ್ಥಾಧಿಪತಿಯನ್ನು ಅವನೇ, ರಾಶಾಧಿಪತಿನೂ ಅವನೇ ಆಗಿ 7ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಸಪ್ತಮ ಭಾವದಲ್ಲಿ ಯಾವುದೇ ವ್ಯವಹಾರಗಳು ಮಾಡ್ತೀರಿ ಅಂದಾಗ ಅಡೆತಡೆಗಳಿಲ್ಲದೆ ಹೋಗ್ತಾ ಇದೆ. ಸೊ ಒಳ್ಳೇದಿದೆ. ಗುರು ವಕ್ರವಾಗಿ ಕೂಡ ಇದನ್ನಲ್ಲಿ ಜೊತೆಗೆ 3ನೇ ಮನೆ ರಾಹು. ಸೊ ಪರಾಕ್ರಮ ಸ್ಥಾನ ಅಂತ ಏನ್ ಕರಿತೀವಿ, ಸೊ ನಮ್ಮ ಒಂದು ಕಮ್ಯುನಿಕೇಶನ್ ಅಂತ ಏನ್ ಕರಿತೀವಿ, 3ನೇ ಮನೆ ಅಲ್ಲಿ ರಾಹು ಇರೋದ್ರಿಂದ ಸೊ ಒಳ್ಳೊಳ್ಳೆ ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ. ಬೇರೆ ಬೇರೆ ವ್ಯಕ್ತಿಗಳನ್ನ ಭೇಟಿ ಮಾಡುವಂತದ್ದು ಆಗ್ತಾ ಇರುತ್ತೆ. ಯಾಕಂದ್ರೆ 3ನೇ ಮನೆ ರಾಹು ಇಸ್ ಎ ಗುಡ್ ಪ್ಲೇಸಸ್ ಅಂತ ಕರಿತೀವಿ. ಆದ್ರೆ ಇಲ್ಲಿ 3ನೇ ಮನೆ ರಾಹು ಜೊತೆಲಿ ಕುಜ, ಬುಧ, ರಾಹು 3 ಗ್ರಹಗಳ ಸಂಗಮನು ಈ ಫೆಬ್ರವರಿ ತಿಂಗಳಲ್ಲಿ ಆಗೋದ್ರಿಂದ, ಶುಕ್ರನು ಕೂಡ ಪ್ಲೇಸ್ಮೆಂಟ್ ಆಗೋದ್ರಿಂದ ಸ್ವಲ್ಪ ಯಾವ್ದಾರ ಕಾರಣಗಳೇನಾರ ಇದ್ರೆ ಸ್ವಲ್ಪ ಕ್ಲಿಯರ್ ಆಗ್ತಾ ಹೋಗುತ್ತೆ ಧನುಸು ರಾಶಿಯವರಿಗೆ. ಚತುರ್ಥದ ಶನಿ ಇದ್ದಾನೆ, ತುಂಬಾ ಒಳ್ಳೇದು. 4ನೇ ಮನೆ ಶನಿ ಇದ್ದಾಗ ಏನಾಗುತ್ತೆ, ನಾನು ಹೇಳಿದೆ ಶನಿ ಯಾವ್ದು ಪ್ಲೇಸ್ಮೆಂಟ್ ಕುತ್ಕೊಳ್ತಾನೋ ಒಳ್ಳೇದು ಅಂತ ಹೇಳಿ. ಊರ ಭಾವದಲ್ಲಿ ಏನಾರ ಕೆಲಸ ಕಾರ್ಯಗಳಿದ್ರೆ, ಮನೆಗಳಿದ್ರೆ ಪ್ರತಿಯೊಂದನ್ನು ಪರಿಪೂರ್ಣ ಆಗುವಂತಹ ಒಂದು ಸಮಯ ಅಂತ ಹೇಳ್ಬೋದು. ಈ ಒಂದು ಗುರುವಿನ ಬಲ ಮತ್ತೆ 3ನೇ ಮನೆಯಲ್ಲಿ 5 ಗ್ರಹಗಳ ಸಂಗಮ ಆಗ್ತಾ ಇರೋದ್ರಿಂದ ಫೆಬ್ರವರಿಲಿ ಖಂಡಿತ ಧನುಸು ರಾಶಿಯವರೆಗೂ ಒಂದು ಒಳ್ಳೆ ಯೋಗ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಒಂದು ಗುರುವಿನ ಸಾರದಲ್ಲಿ ಸಪ್ತಮದಲ್ಲೇ ಕುತ್ಕೊಂಡು ಗುರುವಿನ ಮನೆಯೇ ಅಂದ್ರೆ ಗುರು ತನ್ನ ಮನೆಯನ್ನೇ ತಾನು ನೋಡ್ತಾ ಇರೋದ್ರಿಂದ ಆಗ ಇನ್ನಷ್ಟು ಏಳಿಗೆಯನ್ನ, ಇನ್ನಷ್ಟು ಅಭಿವೃದ್ಧಿಯನ್ನ ಕೊಡ್ತಾ ಹೋಗ್ತಾನೆ ಈ ಒಂದು ಧನುಸು ರಾಶಿಯವರಿಗೆ. ನೋಡಿ, ಧನುಸು ರಾಶಿ ಅಂತಂದ್ರೆ ಬಿಲ್ಲು ಬಾಣವನ್ನು ಹಿಡಿದಂತಹ ವ್ಯಕ್ತಿ. ಯಾಕೆಂದ್ರೆ ಗುರುವಿನ ಸಾರದಲ್ಲಿ ಹೋಗುವಂತಹ ದ್ರೋಣಾಚಾರ್ಯರು ಇದಕ್ಕೆ ಅರ್ಜುನ ಇವತ್ತು ಆ ಪಾಂಡಿತ್ಯವನ್ನ ಪಡೆಯಲು ಸಾಧ್ಯ ಆಯಿತು. ಹಾಗಾಗಿ ಯಾವುದೇ ಒಂದು ಧನುರಾಶಿಯವರಾಗಿರ್ಬೋದು, ಅವ್ರು ಯಾವಾಗ್ಲೂ ಕೆಲವು ಮಾರ್ಗದರ್ಶಕರಾಗಿರ್ತಾರೆ ಅಂತ ಹೇಳ್ಬೋದು, ಕೆಲವರಿಗೆ ಅಡ್ವೈಸರ್ ಆಗಿರ್ತಾರೆ ಅಂತ ಹೇಳ್ಬೋದು ಧನುಸು ರಾಶಿಯವರು. ಯಾಕೆಂದ್ರೆ ಕೆಲವು ಅಡ್ವೈಸ್ ಗುಣಗಳನ್ನ ನಾವು ತಗೋಬೇಕು, ಅವರಿಂದ ಏನಾರ ಮಾರ್ಗದರ್ಶನ ತಗೋಬೇಕು ಅಂತಾರೆ ನಾವು ಧನುಸು ರಾಶಿಯನ್ನ ಕೇಳ್ಬೇಕು. ಯಾಕಂದ್ರೆ ಗುರುವಿನ ಅಧಿಪತಿ ಬಚಕ್ರದಲ್ಲಿ ಅವನಿಗೆ 9ನೇ ಮನೆ ಆಗಿರೋದ್ರಿಂದ ಸ್ವಲ್ಪ ಸ್ಪಿರಿಚುವಲ್ ಮೂಮೆಂಟ್ ಜಾಸ್ತಿ ಇರ್ತದೆ, ಜ್ಞಾನಕಾರಕ ಇರ್ತದೆ. ಆಮೇಲೆ ಕೆಲವು ಸ್ಪಿರಿಚುವಲ್ ಹೇಗಿರ್ತದೆ ಅಂತ ಅಂದ್ರೆ, ಅವರು ಒಂದು ಗುರುವಿನ ಸಾರದಲ್ಲಿ ಹೋಗ್ತಾ ಇರ್ತಾರೆ. ಒಬ್ಬ ಗುರು ಹೇಗೆ ಪ್ರವಚನಗಳನ್ನ ಮಾತಾಡ್ತಾನೆ ಅಥವಾ ಗುರು ಹೇಗೆ ಸ್ಪಿರಿಚುವಲ್ ಆಗಿ ಹೇಳ್ತಾ ಇರ್ತಾನೆ, ಕೆಲವು ಥಿಂಗ್ಸ್ಗಳು ಅಂದ್ರೆ ಯಾವುದೋ ಒಂದು ಜ್ಞಾನ ಅವರಲ್ಲಿ ಅಳವಡಿಸ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತಾ ಇರ್ತಾರೆ. ಹಾಗಾಗಿ ಧನುಸು ರಾಶಿಯವರಿಗೆ ಹೆಚ್ಚು ಜ್ಞಾನದ ಅರ್ಜು ಜಾಸ್ತಿ ಇರ್ತದೆ, ತಿಳ್ಕೊಬೇಕು ಅನ್ನೋದಿರುತ್ತೆ. ಜೊತೆಗೆ ಇಟ್ಟ ಬಾಣ ಇಟ್ಟ ಗುರಿ ಎರಡೂ ಕೂಡ ಒಂದೇ ಕಡೆ ಹೋಗೋ ತರ ಇಟ್ಕೋತಾರೆ. ಏನಾದ್ರು ಅವ್ರು ಒಂದು ಗುರಿ ಇಟ್ಟಿದ್ದಾರೆ ಅಂದ್ರೆ ಅದನ್ನ ಫಿನಿಶ್ ಆಗೋವರೆಗೂ ಬಿಡಲ್ಲ. ಹಗಲು ರಾತ್ರಿ ಅಂದ್ರೆ ಶ್ರಮ ಪಡ್ತಾರೆ. ಆದ್ರೆ ಅದು ದ್ವಂದ್ವ ರಾಶಿ ಅಂದ್ರೆ ದ್ವಿಸ್ವಭಾವ ರಾಶಿ ಆಗಿರೋದ್ರಿಂದ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಮನಸ್ಸು ಚಂಚಲತೆ ಜಾಸ್ತಿ ಧನುಸು ರಾಶಿಯವ್ರಿಗೆ. ದ್ವಿಸ್ವಭಾವ ಅಂದ್ರೆ 2 ಗುಣಗಳನ್ನ ಹೊಂದಿರುವಂತದ್ದು. ಆ ಕಡೆನೂ ಈ ಕಡೆ ಚಂಚಲತೆ ಜಾಸ್ತಿ ಇರ್ತದೆ. ಸ್ಥಿರ ಅಂದ್ರೆ ಅವರಿಗೆ ಖಂಡಿತ ಒಂದು ಸ್ಥಿರ ಭಾವನೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ. ಚರ ಅಂದಾಗ ಮೂವ್ಮೆಂಟ್ ಜಾಸ್ತಿ ಇರ್ತಾರೆ. ಸೊ ದ್ವಿಸ್ವಭಾವ ಅಂದಾಗ ಚರನೂ ಅಲ್ಲ ಸ್ಥಿರನೂ ಅಲ್ಲ, ಆ ರೀತಿ ಮಿಡಲ್ ಅಲ್ಲಿ ಬರೋದ್ರಿಂದ ಸ್ವಲ್ಪ ಕೂಡ ತುಂಬಾ ಕಡೆ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗ್ತಾರೆ ಒಂದು ಧನುಸು ರಾಶಿಯವರು. ಹಾಗಾಗಿ ಧನುಸು ರಾಶಿಯ ಅಧಿಪತಿ ಗುರು 7ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಏನ್ ಮಾಡ್ಬೇಕು, ಯಾವ ಕೆಲ್ಸಗಳು ಮಾಡ್ಬೇಕು, ಯಾವ ಕೆಲಸ ಮಾಡಿದ್ರೆ ನಾನು ಉತ್ತಮನ ಆಗ್ತೀನಿ, ಯಾವ ಕಡೆ ನಾನು ಹೋದ್ರೆ ನನ್ನ ದಾರಿ ಸುಗಮವಾಗುತ್ತೆ ಅನ್ನೋದನ್ನೆಲ್ಲ ಯೋಚನೆ ಮಾಡುವಂತಹ ಶಕ್ತಿ ಧನುಸು ರಾಶಿಯವರಿಗೆ ಆಗ್ತಾ ಹೋಗುತ್ತೆ. ಜೊತೆಗೆ 3ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕೂಡ ಖಂಡಿತ ನಿಮಗೆ ಒಂದು ಒಳ್ಳೆ ಕೆಲಸ ಕಾರ್ಯಗಳಾಗುವಂಥದ್ದು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸರಾಗವಾಗಿ ಆಗುವಂಥದ್ದು ಆಗುತ್ತೆ. ಆದ್ರೆ ಧನುಸು ರಾಶಿಯ ಗಂಡು ಮಕ್ಳು ಏನಾರ ಆಗಿದೆ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್, ಯಾಕಂದ್ರೆ 3ನೇ ಮನೆ ರಾಹು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಕರಿತೀವಿ. ಅಂದ್ರೆ ಕೆಟ್ಟ ವ್ಯಕ್ತಿಗಳ ಜೊತೆ ಇನ್ನಷ್ಟು ಮಿಂಗಲ್ ಆಗೋದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಕಲಿಯುವಂಥದ್ದಾಗತ್ತೆ. ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಕಂಟ್ರೋಲ್ ಅಲ್ಲಿ ಇರ್ಲಿ. ಯಾಕೆಂದ್ರೆ ರಾಹು ಯಾವಾಗ್ಲೂ ಏನಾಗ್ತಾರೆ ಅಂತ ಅಂದ್ರೆ, ರಾಹು ಇಸ್ ಎ ಮೋಸ್ಟ್ ಪವರ್ಫುಲ್. ಅವ್ನು ಕೊಡೋಷ್ಟು ಯಾರು ಕೊಡಲ್ಲ. ನಾನು ಲಾಸ್ಟ್ ಟೈಮು ನಿಮ್ಗೆ ಹೇಳ್ದೆ, ರಾಹು ಮತ್ತೆ ಶನಿನೇ ಜಾಸ್ತಿ ಕೊಡೋದು. ನಾವ್ ಏನೇ ಸಂಪಾದನೆ ಮಾಡ್ಬೇಕು ಅಂತ ಅಂದ್ರೂ ನಮ್ಮ ಜಾತಕದಲ್ಲಿ ರಾಹು ಮತ್ತೆ ಶನಿ ಉತ್ತಮನಾಗಿದ್ದರೆ ಸಂಪಾದನೆಯಲ್ಲಿ ಅಧಿಕ ಸಾಧನೆ ಮಾಡ್ತೀವಿ ಅಂದ್ರೆ ಅದಕ್ಕೆ ರಾಹು ಮತ್ತೆ ಶನಿನೇ ಕಾರಕ. ಅದಕ್ಕೆ ಶುಕ್ರನ್ ಕಾಂಬಿನೇಷನ್ ಬಂದ್ಬಿಡ್ತು ಇನ್ನೂ ಮಲ್ಟಿ ಮಿಲಿಯನಿಯರ್ ತರ ಹಾಕ್ತಾರೆ. ಹಾಗಾಗಿ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಈ ರಾಹು ಶನಿ ಆಗಿರೋದ್ರಿಂದ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಎಲ್ಲಾ ಗ್ರಹಗಳ ಒಂದು 5 ಗ್ರಹಗಳ ಸಮಾಗಮ 3ನೇ ಮನೆಯಲ್ಲಿ ನಡೆಯೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಹೋಗ್ಬೋದು. ಜೊತೆಗೆ ಇವ್ರಿಗೂ ಕೂಡ ಶಿವನ ಆಶೀರ್ವಾದ ಕೃಪೆ ಈ ಒಂದು ಧನುಸು ರಾಶಿಯ ಮೇಲೆ ಇದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಧನುಸು ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.